ನಮಸ್ಕಾರ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಅನಾವಶ್ಯಕವಾಗಿ ಈ ಸೋಷಿಯಲ್ ಮೀಡಿಯಾದಿಂದ ಅನೇಕ ಅನೈತಿಕ ಸಂಬಂಧಗಳು ಬೆಳೀತಾ ಇದೆ. ನೋಡಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಥ್ರಿಲ್ ಇರುತ್ತೆ, ಎಲ್ಲೋ ಒಂದ್ ಕಡೆ ಹೊಸತನ ಇರುತ್ತೆ. ಮನುಷ್ಯನಿಗೆ ಯಾವಾಗ್ಲೂ ಈ ಹೊಸತನ ಸೃಷ್ಟಿಯಾಗ್ತಾ ಇರುತ್ತೆ. ಎಷ್ಟೋ ಸತಿ ಈ ಅನೈತಿಕ ಸಂಬಂಧದಲ್ಲಿರೋರು ದೈಹಿಕ ಸುಖಕ್ಕಿಂತ ಒಂದು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅನ್ನ ಹುಡುಕ್ತಾ ಇರ್ತಾರೆ. ಯಾರು ನನಗೆ ಒಂದು ಅಫೇರ್ ಇಟ್ಕೋಬೇಕು ಅಂತ ಅಫೇರ್ ಇಟ್ಕೊಳ್ಳಲ್ಲ. ಹಾಗಂತ ಅಫೇರ್ ಇಟ್ಕೊಳ್ಳೋದು ಸರಿ ಅಂತ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ರೆ ಈ ಕಾರಣ ಏನು, ಈ ಸೋಷಿಯಲ್ ಮೀಡಿಯಾದಿಂದ ಆಗ್ತಕ್ಕಂತಹ ಅನಾಹುತಗಳು ಏನು, ಈ ಸಂಬಂಧಗಳು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ಶುರುಗೆ ಒಂದು ಥ್ರಿಲ್ ಕೊಡುತ್ತೆ, ಒಂದು ಕಿಕ್ ಕೊಡುತ್ತೆ. ಎಕ್ಸಾಂಪಲ್, ನಿಮ್ ನೋಡಿ, ಮನೇಲಿ ಚಿಕ್ಕ ವಯಸ್ಸಲ್ಲಿ ನೀವು ಇದ್ದಾಗ ಅಮ್ಮ ಒಂದು ಡಬ್ಬಿಲಿ ಬಿಸ್ಕೆಟ್ ಇಟ್ಟಿರ್ತಿದ್ರು. ಅಮ್ಮ ಕೊಡೋದಕ್ಕಿಂತ ನೀವು ಕದ್ದು ಮುಚ್ಚಿ ತಿಂದಾಗ್ಲೇ ನಿಮ್ಗೊಂಥರ ಖುಷಿ ಸಿಗೋದು. ಹೇಳ್ತಾರಲ್ಲ, ಕದ್ದು ತಿನ್ನೋ ಹಣ್ಣಿಗೆ ರುಚಿ ಜಾಸ್ತಿ ಅಂತ ಹೇಳ್ತಾರೆ. ಹಾಗೆ ಈ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನೋದು ಕೆಲವರಿಗೆ ಒಂದು ಥ್ರಿಲ್ ಕೊಡ್ತಾ ಇರುತ್ತೆ. ಮದ್ವೆ ಈ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇಟ್ಕೊಂಡಿರ್ತಾರಲ್ಲ, ಯಾರು ತನ್ನ ಹೆಂಡತಿ ಅಥವಾ ಗಂಡನ ಬಿಡಬೇಕು ಅಂತ ಇರಲ್ಲ. ಅವರಿಗೆ ಸ್ಟಿಲ್ ಎಲ್ಲಾ ಎಷ್ಟೇ ಕೆಟ್ಟದಾಗಿದ್ರು ನನ್ನ ಗಂಡ ನನಗೆ ಬೇಕು, ನನ್ನ ಹೆಂಡತಿ ನನಗೆ ಬೇಕು ಅಂತ ಫರ್ಮ್ ಆಗಿರ್ತಾರೆ. ಹಾಗಿದ್ರೆ ಇವ್ರು ಮತ್ ಯಾಕೆ ಈ ತರ ಬೇರೆಯವ್ರ ಜೀವನಕ್ಕೆ ಹೋಗ್ತಾರೆ, ಬೇರೆಯವ್ರನ್ನೇ ಯಾಕೆ ಚೂಸ್ ಮಾಡ್ತಾರೆ? ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಬಣ್ಣದ ಚಿಟ್ಟೆ ತರ ಎಲ್ಲಾ ಕಡೆ ಹೋಗಿ ಎಷ್ಟೋ ಮನೆಗಳು ಹಾಳಾಗ್ತಾ ಇದೆ, ಎಷ್ಟೋ ಸಂಸಾರಗಳು ಹಾಳಾಗ್ತಾ ಇದೆ ಇದರಿಂದ. ಯಾತಕ್ಕೆ? ಇದರಿಂದ ನಮ್ಮ ಮನಸ್ಸನ್ನ ಹೇಗೆ ನಿಯಂತ್ರಿಸ್ಕೊಳ್ಳೋದು? ಈ ತರ ಡಿಸ್ಟ್ರಾಕ್ಷನ್ ಇಂದಲ್ಲ ನಾವು ಹೇಗೆ ದೂರ ಉಳಿಯೋದು? ಮುಂದೆ ಇದರಿಂದ ಆಗ್ತಕ್ಕಂತಹ ಅನಾಹುತಗಳು ಏನೇನು ಅಂತ ಹೇಳ್ತೀನಿ. ನೋಡಿ, ಈಗ ಓರ್ವ ವ್ಯಕ್ತಿ, ನಾನು ಮದುವೆ ಆಗಿದ್ದೀನಿ, ಓರ್ವ ವ್ಯಕ್ತಿ ನನಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿರ್ತಾರೆ ಅಂತ ತಿಳ್ಕೊಳ್ಳೋಣ. ಶುರುಗೆ ನನಗೆ ಏನ್ ಅನ್ಸ್ತಿರುತ್ತೆ, ಒಂದು ಥ್ರಿಲ್, ನನ್ ಗಂಡ ನನ್ಗೆ ಅಟೆನ್ಷನ್ ಕೊಡ್ತಾ ಇಲ್ಲ, ಆಸಕ್ತಿ ಕೊಡ್ತಾ ಇಲ್ಲ, ಕೇರ್ ಕೊಡ್ತಾ ಇಲ್ಲ. ನನಗೆ ಯಾರೋ ಒಬ್ರು ನೀನ್ ಚೆನ್ನಾಗಿದ್ಯಾ, ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ ಅಂತ ಒಂದ್ ಸ್ವಲ್ಪ ಅಟೆನ್ಷನ್ ಕೊಟ್ರೆ, ಜಸ್ಟ್ ಫ್ರೆಂಡ್ಸ್ ಆಗಿರೋಣ, ಒಂದ್ ವ್ಯಕ್ತಿ ಫ್ರೆಂಡ್ ಆಗಿದ್ರೆ ಸಾಕು ಅಂತ ಇರ್ತೀವಿ. ಆದ್ರೆ ಆ ವ್ಯಕ್ತಿಗೂ ನಿಮ್ಮಲ್ಲೆಲ್ಲೋ ಒಂದ್ ಕಡೆ ಆಕರ್ಷಣೆ ಇರುತ್ತೆ, ನಿಮ್ಮನ್ನ ಹೆಚ್ಚಾಗಿ ಮಾತಾಡ್ಸೋದು, ನಿಮ್ಮನ್ನ ಅಟೆನ್ಷನ್ ಕೊಡೋದು. ಶುರುಗೆ ನಿಮ್ ರಿಲೇಶನ್ಶಿಪ್ ಹೀಗೆ ಇತ್ತು ಅಲ್ವಾ ರೀ? ಆದ್ರೆ ಹೋಗ್ತಾ ಹೋಗ್ತಾ ಕ್ರಮೇಣವಾಗಿ ನಾವೆಲ್ಲರೂ ಬದಲಾಗ್ತಾ ಹೋಗ್ತೀವಿ, ನಮ್ಮ ಇಂಪಾರ್ಟೆನ್ಸ್ ಬದಲಾಗ್ತಾ ಹೋಗುತ್ತೆ. ಈಗ ನಾನು ಮದ್ವೆ ಆಗ್ಬೇಕು ಆಗಿದ್ರೆ ನನ್ ಗಂಡನ ಹತ್ರ ಎಷ್ಟೊತ್ತು ಮಾತಾಡ್ತಾ ಇದ್ದೆ. ಆದ್ರೆ ಮದ್ವೆ ಆದ ನಂತರ ನನ್ ಗಂಡ ಬಂದ್ಮೇಲೆ ನನ್ ಮಕ್ಳ ಮೇಲೆ ಅಟೆನ್ಷನ್ ಹೋಗ್ತಾ ಹೋಗುತ್ತೆ, ನನ್ ಸಂಸಾರ ಹೇಗೆ ವೃದ್ಧಿ ಮಾಡೋದು ಅಂತ ಹೋಗುತ್ತೆ, ನನ್ ಕೆಲ್ಸದ ಮೇಲೆ ಅಟೆನ್ಷನ್ ಹೋಗುತ್ತೆ, ಮನೆ ಕಟ್ಟಬೇಕು ಅನ್ನೋ ಸ್ಟ್ರೆಸ್ ಇರುತ್ತೆ, ಗಾಡಿ ತಗೋಬೇಕು ಅನ್ನೋ ಸ್ಟ್ರೆಸ್ ಇರುತ್ತೆ, ಅಥವಾ ಲೋನ್ಗಳು, ಹೀಗೆ ಹಲವಾರು ಸ್ಟ್ರೆಸ್ಗಳಿರುತ್ತೆ. ನಮ್ಮ ಅಟೆನ್ಷನ್ ಡೈವರ್ಸಿಫೈ ಆಗ್ತಾ ಹೋಗುತ್ತೆ. ಹೇಗೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ರೆ, ಒಂದು ಆಟೋ ಪೈಲಟ್ ಮೋಡಿಗೆ ಹೋಗ್ಬಿಡ್ತೀವಿ. ಬೆಳಗ್ಗೆ ಎದಳು, ತಿಂಡಿ ಮಾಡು, ಮಕ್ಳನ್ನ ಸ್ಕೂಲ್ ಕಳಿಸು, ಕೆಲಸ ಮಾಡು, ನಂತರ ಏನಿದೆಯೋ ನನ್ನ ಮಕ್ಳು ಬರೋತ್ತಿಗೆ ಮತ್ತೆ ತಿಂಡಿ ಮಾಡು, ಟಿವಿ ನೋಡು, ಹೀಗೆ ಒಂದು ಆಟೋ ಪೈಲಟ್ ಮೋಡಿಗೆ ಹೋಗ್ಬಿಟ್ಟಿರುತ್ತೆ. ನಮ್ಗೆ ಜೀವನದಲ್ಲಿ ಏನೂ ಥ್ರಿಲ್ ಇರಲ್ಲ, ಏನೂ ಚೇಂಜಸ್ ಇರಲ್ಲ. ಎಲ್ಲೋ ಒಬ್ರು ಒಂದ್ ಕಡೆ ಒಂಚೂರು ಅಟೆನ್ಷನ್ ಕೊಟ್ಟಾಗ ಆ ಕಡೆ ಮನಸ್ಸು ಅಲ್ಲದು ಸರ್ವೇ ಸಾಮಾನ್ಯ. ಆದ್ರೆ ಇದರ ಮುಂದಿನ ಎಫೆಕ್ಟ್ ಏನ್ ಗೊತ್ತಾ? ಸ್ಲೋಲಿ ಈ ಫ್ರೆಂಡ್ಶಿಪ್ ಪ್ರೀತಿಗೆ ಬದಲಾಗತ್ತೆ. ನೋಡಿ, ನಾವು ಮನುಷ್ಯರು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಯಾರಾದ್ರೂ ಒಂಚೂರು ಅಟೆನ್ಷನ್ ಕೊಟ್ರೆ ಟವಕ್ ಅಂತ ಬಿದ್ದೋಗ್ಬಿಡ್ತೀವಿ. ಆದ್ರೆ ನೋಡಿ, ಈಗ ನಾನ್ ಮನೇಲಿದ್ದೀನಿ ಅಂತ ಹೇಳಿದ್ರೆ, ನನ್ನ ಗಂಡ ನನ್ನ ಕೋಪವನ್ನ ಸಹಿಸ್ಕೊಂಡಿರ್ತಾನೆ, ಅಥವಾ ನನ್ನ ವರ್ಸ್ಟ್ ಟೈಮಲ್ಲಿ ನೋಡಿರ್ತಾರೆ, ನನ್ನ ಮೇಕಪ್ ಇಲ್ದೆ ನೋಡಿರ್ತಾರೆ, ಹೇಗೋ ಎಲ್ಲವನ್ನೂ ನೋಡಿರ್ತಾರೆ. ಅದೇ ನಾನು ನನ್ನ ಅಫೇರ್ ಅಥವಾ ನನ್ನ ಇನ್ನೊಂದು ಫ್ರೆಂಡ್ಶಿಪ್ ಅನ್ನ ಮೀಟ್ ಮಾಡ್ಬೇಕಾದ್ರೆ ಹೇಗೆ ಹೋಗ್ತೀನಿ, ತುಂಬಾ ಪ್ರೆಸೆಂಟೇಬಲ್ ಆಗಿರ್ತೀನಿ. ನನ್ನ ಯಾವುದೇ ತರ ಟ್ಯಾಂಟ್ರಮ್ಸ್ ಆಗಿರ್ಲಿ, ನೋವಾಗಿರ್ಲಿ, ದುಃಖ ಆಗಿರ್ಲಿ, ಈಗ ನನ್ನ ಅಪ್ಪ ಅಮ್ಮಂಗೆ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ನೋಡ್ಕೊಳ್ಳೋದು ನಿಮ್ಮ ಸ್ಪೌಸ್ ಆಗಿರ್ತಾರೆ. ಎಲ್ಲಾ ರೀತಿಯ ನಿಮ್ಮ ಟ್ರಬಲ್ ಇರ್ತಕ್ಕಂಥ ಏರಿಯಾವನ್ನ ಹ್ಯಾಂಡಲ್ ಮಾಡೋದು ಯಾರು? ನಿಮ್ಮ ಸ್ಪೌಸ್. ಅದೇ ಈ ತರ ಎಕ್ಸ್ಟರ್ನಲ್ ಫ್ಯಾಂಟಸಿ ರಿಲೇಶನ್ಶಿಪ್ಗಳು ಏನಿರುತ್ತೆ, ಅಲ್ಲಿ ನಿಮ್ಮ ಬೆಸ್ಟ್ ವರ್ಷನ್ ಅನ್ನ ತೋರಿಸ್ತಾ ಹೋಗ್ತೀರಾ. ನಮ್ಮೆಲ್ಲರಿಗೂ ಒಂದು ಡಿಫ್ರೆಂಟ್ ಫೇಸಸ್ ಇರುತ್ತೆ. ಆ ಎಲ್ಲಾ ಮುಖವನ್ನ ನಾವ್ ಎಲ್ಲರ ಹತ್ರ ತೋರ್ಸ್ಲಿಕ್ಕೆ ಆಗಲ್ಲ. ಎಲ್ಲೋ ಒಬ್ರಿಗೆ ಆ ಒಂದು ಫೇಸ್ ಅನ್ನ ತೋರ್ಸ್ಲಿಕ್ಕೆ ಇಷ್ಟ ಪಡ್ತಾ ಇರ್ತೀವಿ. ಅದೇ ಈ ಅಫೇರ್ಗಳು ನಮಗೆ ಅದು ಥ್ರಿಲ್ ಅಂತ ಅನ್ಸ್ತಾ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಆ ವ್ಯಕ್ತಿ ತುಂಬಾ ಏನ್ ಸ್ಪೆಷಲ್ ಇರಲ್ಲ, ಒಂದು ಸಾಧಾರಣ ವ್ಯಕ್ತಿ ಆಗಿರ್ತಾರೆ. ಆದ್ರೆ ನೀವು ಆ ವ್ಯಕ್ತಿ ಜೊತೆ ಇದ್ದ ರೀತಿ ನಿಮಗೆ ಇಷ್ಟ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ಕಷ್ಟತ್ ಮನುಷ್ಯ ಆಗಿರ್ತಾರೆ. ಆ ವ್ಯಕ್ತಿ ಹತ್ರ ಹೋಗಿ ನೀವು ಎಷ್ಟೋ ಸತಿ ಬೇಲಾಡ್ತಿರ್ತೀರ, ಅಟೆನ್ಷನ್ ಕೊಡು, ಪ್ರೀತಿ ಕೊಡು, ಕಾಳಜಿ ಕೊಡು, ದಯವಿಟ್ಟು ನನ್ನ ಮಾತಾಡ್ಸು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಬಿಟ್ಟು ಎಷ್ಟೋ ಸತಿ ಆ ವ್ಯಕ್ತಿ ಹತ್ರ ಹೋಗಿ ಹೋಗಿ ಅಂಗಾಜಿ ಬೇಡ್ತಾ ಇರ್ತಾರ. ಶುರುಗೆ ಇಷ್ಟು ಸ್ವೀಟ್ ಆಗಿರೋ ರಿಲೇಶನ್ಶಿಪ್ ಸ್ಲೋಲಿ 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 ಪಾಯ್ಸನ್ ಆಗ್ತಾ ಹೋಗುತ್ತೆ. ಇದು ನಿಜ. ಎಷ್ಟೋ ಜನ ನನ್ನ ಹತ್ರ ಬಂದವರು ಕೂಡ
ತನ್ನ ತನವನ್ನ ಕಳ್ಕೊಂಡು, ತನ್ನ ರೆಸ್ಪೆಕ್ಟ್ ಅನ್ನ ಕಳ್ಕೊಂಡು ಕೆಲವು ಸತಿ ಎಷ್ಟ್ರ ಮಟ್ಟಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅದು ಮೆಂಟಲ್ ಟಾರ್ಚರ್ ಆಗ್ಬಿಟ್ಟಿರುತ್ತೆ. ನೋಡಿ, ಎಷ್ಟೋ ಸತಿ ನೀವು ನೋಡಿದ್ರ ಕೆಲವರು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮೀಟ್ ಆಗ್ತಕ್ಕಂಥ ವ್ಯಕ್ತಿ ರಿಯಲ್ ಆಗಿರ್ತಾರೋ ಅಥವಾ ಅವರ ಫ್ಯಾಮಿಲಿ ಹೇಗಿರುತ್ತೋ, ಕೆಲವ್ರಿಗೆ ಎಷ್ಟೋ ರೀತಿ ಯಾವ್ಯಾವ ರೀತಿ ಅವರಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ ಇರುತ್ತೋ ನಮಗೆ ಗೊತ್ತಿಲ್ಲ. ಈಗ ಎಲ್ಲಾ ಸರಿಯಾಗಿ ಶಾನ್ಗಟ್ಲೆ ಸಂಸಾರ ಮಾಡಿರ್ತಕ್ಕಂಥ ಹೆಂಡತಿ ಅಥವಾ ಗಂಡನೇ ಈ ತರ ಆಡ್ಬೇಕಾದ್ರೆ ಯಾರೋ ಒಬ್ರು ಮೀಟ್ ಆದವರು ಹೇಗಿರ್ತಾರೆ ಗೊತ್ತಿಲ್ಲ. ಎಷ್ಟೋ ಸತಿ ನೀವು ನೋಡಿರ್ಬೋದು, ಈ ಡೇಟಿಂಗ್ ವೆಬ್ಸೈಟ್ ಅಲ್ಲಿ ಮೀಟ್ ಆದವರು ಎಷ್ಟೋ ಸತಿ ಕೊಲೆ ಮಾಡೋ ಮಟ್ಟಿಗೆ ಹೋಗಿರ್ತಾರೆ. ಆ ರಿಲೇಶನ್ಶಿಪ್ ಎಷ್ಟರ ಮಟ್ಟಿಗೆ ಹೋಗಿರುತ್ತೆ ಅಂತ ಹೇಳಿದ್ರೆ ಒಬ್ರನ್ನೊಬ್ರು ಸಾಯಿಸ್ಕೊಳ್ಳೋ ಅಷ್ಟು ಮಟ್ಟಿಗೆ ವಿಷ ಆಗಿರುತ್ತೆ. ಬ್ಲಾಕ್ ಮೇಲ್ ಮಾಡ್ತಾರೆ, ಏನಾಗತ್ತೆ ಅಂತ ಗೊತ್ತಿರಲ್ಲ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಾನು ಅಳ್ತಾ ಇರೋ ಫೋಟೋ ಹಾಕ್ತೀನಾ? ಇಲ್ಲ. ನಗ್ತಾ ಇರೋ ಫೋಟೋ, ಚೆನ್ನಾಗಿರೋ ಫೋಟೋ, ಫಿಲ್ಟರ್ ಹಾಕಿ ಎಡಿಟ್ ಮಾಡಿ ಫೋಟೋಶಾಪ್ ಮಾಡಿ 1000 ರೀತಿ ಹಾಕ್ತೀನಿ. ಆದ್ರೆ ರಿಯಾಲಿಟಿಯನ್ನ ಯಾರು ತೋರ್ಸಲ್ಲ. ಸೊ ಯಾರೋ ಒಬ್ರು ಒಂದ್ ಸ್ವಲ್ಪ ಪ್ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ವಾಲದ್ ಬೇಡ. ಆ ಪ್ರೀತಿಯ ಅಡ್ವಾಂಟೇಜ್ ಏನಿರ್ಬೋದು, ಡಿಸ್ಅಡ್ವಾಂಟೇಜ್ ಏನಿರ್ಬೋದು, ಅದೆಲ್ಲವನ್ನು ಅನಲೈಸ್ ಮಾಡೋ ಮೆಚುರಿಟಿ ನಮಗಿದೆ. ನಾವ್ ಯಾರ ಜೊತೆ ಟ್ರಾವೆಲ್ ಮಾಡ್ತೀವಿ, ಯಾರ ಜೊತೆ ಫಿನಾನ್ಸ್ ಇರುತ್ತೆ, ಯಾರ ಜೊತೆ ನಾವು ಇರ್ತೀವಲ್ಲ ಒಂದೇ ಮನೇಲಿ, ಆಗ ಅವರ ನಿಜವಾದ ಬಣ್ಣ ಗೊತ್ತಾಗತ್ತೆ. ಸೊ ಇವಾಗ ನಿಮ್ಗೆ ಏನ್ ಆ ಥ್ರಿಲ್ ಅನ್ಸ್ತಿದೆ, ಆ ಆಡ್ರಿನಲ್ ರಶ್ ಇದೆಯೋ, ಎಲ್ಲವೂ ಕೂಡ ಸುಮ್ಮನೆ ಮೋಸ. ಹಾಗಾಗಿ ನಿಮ್ಮ ತನವನ್ನ ನೀವು ಉಳಿಸ್ಕೊತಾ ಹೋಗಿ, ನಿಮ್ಮ ಡಿಗ್ನಿಟಿಯನ್ನ ಉಳಿಸ್ಕೊಳ್ಳಿ. ಹೇಳ್ತಾರಲ್ವಾ, ಹರ್ಷದ್ ಕೂಳಿಗೋಸ್ಕರ ವರ್ಷದ ಕೂಳ್ ಕಳ್ಕೊಂಡ್ರಂತೆ ಅಂತ. ಹಾಗೆ ಈ ತರ ಬರ್ತಕ್ಕಂಥ ಸಂಬಂಧಗಳೆಲ್ಲ ನೀರ್ ಮೇಲೆ ಇರ್ತಕ್ಕಂಥ ಗುಳ್ಳೆ. ಸರ್ವೇ ಸಾಮಾನ್ಯ ನಮ್ಮ ಮನಸ್ಸು ಆ ಕಡೆ ವಾಲದು, ಆದ್ರೆ ಅದ್ ಯಾವುದು ಸುಳ್ಳು, ಯಾವುದು ನಿಜವಲ್ಲ. ಗೊತ್ತಾಯ್ತಾ? ನಮ್ಮ ಮನಸ್ಸು ಡಿಸ್ಟ್ರಾಕ್ಟ್ ಮಾಡ್ತಾರೆ. ಎಷ್ಟೋ ಜನ ನಾನು ನೋಡಿದೀನಿ, ತನ್ನ ಸಂಸಾರವನ್ನ ಇಂತಹ ವಿಷಯಕ್ಕೆ ತೊಳಗಾಡ್ಸ್ಕೊಂಡು ಎಷ್ಟೋ ವರ್ಷದ ಮದ್ವೆಯನ್ನ ಹಾಳು ಮಾಡ್ಕೊಂಡಿರೋದು. ಹಾಗಾಗಿ ನಾವೆಲ್ಲರೂ ಮನುಷ್ಯರೇ, ನಾವೆಲ್ಲರೂ ತಪ್ಪು ಮಾಡ್ತೀವಿ, ನಮ್ಮ ಮನಸ್ಸು ವಾಲುತ್ತೆ. ಆದ್ರೆ ನಮ್ಮ ಮನಸ್ಸನ್ನ ಸೀಮಿತದಲ್ಲಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.